ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನಿವತ್ತು ಸಿಂಪಲ್ಲಾಗಿ ವೈಟ್ ಪಲಾವ್ನ, ಚಿಕನ್ ವೈಟ್ ಪಲಾವ್ನ ಹೇಗೆ ಮಾಡ್ಕೊಳ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಮಸಾಲೆ ಇಷ್ಟ ಆಗದೆ ಇರೋರಿಗೆ ಈ ಪಲಾವ್ ಇಷ್ಟ ಆಗುತ್ತೆ. ಅದ್ರ ಜೊತೆಗೆ ಯಾವ್ದಾದ್ರು ರೈತ ಅಥವಾ ಮೊಸರು ಬಜ್ಜಿ ಇದ್ರೇ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ನಾ ಹೇಗೆ ಪ್ರಿಪೇರ್ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಕುಕ್ಕರ್ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ನಾನು ಸಾಮಾನ್ಯ ಎಣ್ಣೆ ಸ್ವಲ್ಪನೇ ಕಡಿಮೆನೇ ಬಳಸೋದು. ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಮರಾಠ ಮಗು, ಅನಾನಸ್ ಹೂವು, ಏಲಕ್ಕಿ, ಎಲಕ್ ಸೋಪು, ಕಸ್ತೂರಿ ಮೇಥಿ, ಮೆಣಸು ಇಷ್ಟು ತೊಗೊಂಡಿದ್ದೀನಿ. ಕಸ್ತೂರಿ ಮೇಥಿ ಇಷ್ಟ ಇಲ್ಲದೆ ಇರೋರು ಮೆಂತ್ಯ ಸೊಪ್ಪನ್ನ ಬಳಸ್ಬೋದು. ಬಾತೆಲೆ, ಕಸ್ತೂರಿ ಮೇಥಿ ಅಂತಂದರೆ ಮೆಂತ್ಯ ಅಂದರೆ ಹಸಿ ಮೆಂತ್ಯನ ಬಳಸ್ಕೋಬೋದು ಇದ್ರ ಬದಲು. ಪುದೀನ ಸೊಪ್ಪು, ಇಲ್ಲಿ ಖಾರಕ್ಕೆ ಬೇರೆ ಏನು ಬಳಸಲ್ಲ. ಸೊ ಹಸಿಮೆಣಸಿಕಾಯಿ ಹಾಕೋತಾ ಇದ್ದೀನಿ. ಖಾರ ಹೇಗೆ ಬೇಕು ನೋಡ್ಕೊಂಡು ಹಾಕೋಬೇಕು. ನಾನಿಲ್ಲಿ ಒಂದು ದೊಡ್ಡದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಈರುಳ್ಳಿ ಕಂಪ್ಲೀಟಾಗಿ ಫ್ರೈ ಆಗಬಾರ್ದು, ಜಸ್ಟ್ ಒಂದು ಅರ್ಧ ಫ್ರೈ ಆದರೆ ಸಾಕು. ಇಲ್ಲ ಅಂದರೆ ಕಲರ್ ಸ್ವಲ್ಪ ಚೇಂಜ್ ಆಗಿಬಿಡುತ್ತೆ. ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಈಗ ಧನಿಯಾ ಪುಡಿ, ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ, ಒಂದು ಚಿಕ್ಕ ಟೊಮೊಟೊ ತೊಗೊಂಡಿದ್ದೀನಿ. ನಾನೀಗ ಇಲ್ಲಿ 600 ಗ್ರಾಮ್ ಚಿಕನ್ ತೊಗೊಂಡಿದ್ದೀನಿ, ತೊಳೆದಿಟ್ಕೊಂಡಿದ್ದೀನಿ. ನಾನೀಗ ಇಲ್ಲಿ 600 ಗ್ರಾಮ್ ಚಿಕನ್ ಇತ್ತು, ಸೊ ಅರ್ಧ ಕೆಜಿ ಅಕ್ಕಿನ ತೊಗೊಂಡಿದ್ದೀನಿ. ಓಪನ್ ಪಾಟಲ್ಲಿ ಕೂಡ ಮಾಡ್ಕೋಬೋದು. ನಾನು ಕುಕ್ಕರ್ಗೆ ಹಾಕ್ತಾ ಇದ್ದೀನಿ. ಓಪನ್ ಪಾಟಲ್ಲಿ ಮಾಡಿಕೊಂಡ್ರೆ ಚಿಕನ್ದೆಲ್ಲ ಬೆಂದಾದ್ಮೇಲೆ ಸ್ವಲ್ಪ ನೀರು ಹಾಕಿ ಆಮೇಲೆ ರೈಸ್ನ ಹಾಕೋಬೋದು. ಹೋಟೆಲ್ ಶೈಲಿಲಿ ಬೇಕು ಅಂದರೆ ನೀವು ಬಾಸುಮತಿ ರೈಸ್ನ ಬಳಸ್ಬೋದು. ನಾನಿಲ್ಲಿ ನಾರ್ಮಲ್ BT ರೈಸ್ನ ಬಳಸಿದ್ದೀನಿ. ಸ್ವಲ್ಪ ನಿಂಬೆಹಣ್ಣು ಹಾಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು. ಈಗ ನಾನು ಇದನ್ನ 2 ವಿಷಲ್ ಕೂಗಿಸ್ಕೊಳ್ತೀನಿ. ವಿಷಲ್ ಹೋಗಿದೆ. ಚೆನ್ನಾಗಿ ಬಂದಿದೆ. ಸಿಂಪಲ್ ಆಗಿ ವೈಟ್ ಪಲಾವ್ ರೆಡಿ ಆಗಿದೆ. ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.